ಪ್ರತಿಯೊಬ್ಬರಿಗೂ ಕೂಡ ನಾನು ಲೈಫಲ್ಲಿ ಮುಂದೆ ಬರಬೇಕು, ದುಡ್ಡನ್ನ ಮಾಡಬೇಕು, ಶ್ರೀಮಂತನಾಗಬೇಕು ಅಂತ ಹೇಳಿ ಕನಸಿದ್ದೇ ಇರುತ್ತೆ, ಆಸೆ ಇದ್ದೇ ಇರುತ್ತೆ. ಇಲ್ಲಿ ಬಿಸ್ನೆಸ್ ಮ್ಯಾನ್ಗಳು ಯಾವ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾರೆ, ಅವರ ಒಂದು ಬಿಸ್ನೆಸ್ಸನ್ನು ಯಾವ ರೀತಿಯಾಗಿ ಇಂಪ್ರೂವನ್ನು ಮಾಡ್ತಾರೆ, ಯಾವ ರೀತಿ ಅವರು ಹಣವನ್ನು ಸಂಪಾದನೆ ಮಾಡ್ತಾರೆ ಅಂತ ಹೇಳಿ ನನಗೆ ಗೊತ್ತಿರೋ ಅಂಥ ಕೆಲವು ಪಾಯಿಂಟ್ಸ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಏನಕ್ಕಂದರೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು. ಓಕೆ, ಒಬ್ಬ ಮನುಷ್ಯನಿಗೂ ಕೂಡ ಅವನದೇ ಆದಂತಹ ಒಂದು ಸ್ಕಿಲ್ ಇದ್ದೇ ಇರುತ್ತೆ. ಎಲ್ರಿಗೂ ಒಂಥರ ದೇವರು ಸ್ಕಿಲ್ನ ಕೊಟ್ಟಿರ್ತಾನೆ, ಯಾರು ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪ್ರತಿಯೊಬ್ಬರಿಗೂ ಒಂದು ಸ್ಕಿಲ್ ಇರುತ್ತೆ, ಒಂದು ತಿಳುವಳಿಕೆ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಒಂದು ತಿಳುವಳಿಕೆಯನ್ನು ಅವರು ಆಲೋಚನೆಯಾಗಿ ಬಳಸಿ ಅದರಿಂದ ನಿರ್ಧಾರಗಳನ್ನು ತೆಗೆದುಕೊಂಡು ಫಲಿತಾಂಶವಾಗಿ ಅಂದರೆ ರಿಸಲ್ಟಾಗಿ ಕನ್ವರ್ಟನ್ನು ಮಾಡ್ಬೋದು. ಸೊ ಇಲ್ಲಿ ನಾನು ಬಿಸ್ನೆಸ್ಸನ್ನು ಮಾಡೋದಕ್ಕೆ ಯಾವೆಲ್ಲ ಪಾಯಿಂಟ್ಸ್ಗಳನ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಮೊದಲನೇ ಪಾಯಿಂಟ್ ಬಂದುಬಿಟ್ಟು, ನೀವು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದರೆ ನೀವು ಲೈಫಲ್ಲಿ ಒಂದು ರಿಸ್ಕನ್ನು ತಗೊಳ್ಳೋದಕ್ಕೆ ರೆಡಿ ಇರಬೇಕಾಗತ್ತೆ. ಲೈಫಲ್ಲಿ ನೀವು ರಿಸ್ಕನ್ನ ತೊಗೊಳ್ಳಲ್ಲ ಅಂತ ಹೇಳಿದರೆ ಲೈಫಲ್ಲಿ ಏನೂ ಮಾಡೋದಕ್ಕಾಗಲ್ಲ. ಇರೋದು ಒಂದು ಲೈಫು, ನೆಕ್ಸ್ಟ್ ಜೀವನ ಇದೆಯೋ ಇಲ್ಲೋ ಗೊತ್ತಿಲ್ಲ. ನೀವು ಒಂದು ರಿಸ್ಕನ್ನು ತೊಗೋಬೇಕಾಗತ್ತೆ. ಅಂದರೆ ನಿಮ್ಮ ಒಂದು ಕಂಫರ್ಟೇಬಲ್ ಝೋನಿಂದ ನೀವು ಹೊರಗಡೆ ಬರಬೇಕಾಗತ್ತೆ. ಏನು ನೀವು ಇಷ್ಟು ದಿನ ತಿಂತಾಯಿದ್ರಿ, ಮಲ್ಕೊತಾಯಿದ್ರಿ, ಕೆಲಸ ಮಾಡ್ಕೊತಾ ಇದ್ರಿ, ಆ ಒಂದು ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ರಿಸ್ಕನ್ನು ತಗೊಂಡು ಕೆಲಸವನ್ನು ಮಾಡಬೇಕಾಗತ್ತೆ. ಇದು ಮೊದಲನೇ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು, ನೀವು ಇಂಡಿಪೆಂಡೆಂಟಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ನಿಮಗೆ ಬರಬೇಕಾಗತ್ತೆ. ನೋಡಿ, ಇಲ್ಲಿ ಇಂಡಿಪೆಂಡೆಂಟಾಗಿ ನೀವು ಯಾವಾಗ ನಿರ್ಧಾರವನ್ನು ತೊಗೊತೀರಾ ಆಗ ನೀವು ಬಿಸ್ನೆಸ್ಸನ್ನು ಆರಾಮಾಗಿ ಮಾಡ್ಬೋದು. ಇಂಡಿಪೆಂಡೆಂಟ್ ಅಂದರೆ ಇಲ್ಲಿ ನಿಮ್ಮ ಒಂದು ಫ್ರೆಂಡ್ಸ್ ಅಥವಾ ನಿಮ್ಮ ಒಂದು ಯಾರಾದರೂ ನಿಮಗೆ ಗೊತ್ತಿರೋರು ಕೆಲವು ಹೇಳ್ತಾರೆ, ಬಿಸ್ನೆಸ್ ಇದನ್ನು ಮಾಡೋಣ, ಹೀಗೆ ಮಾಡೋಣ ಅಂತೇಳಿ. ಆವಾಗ ನೀವು ಎಲ್ಲವನ್ನೂ ತಗೋಬೇಕು ಅಂತ ಹೇಳಿ ಇಲ್ಲ, ಅವ್ರು ಹೇಳಿದ್ರಲ್ಲಿ ನೀವು ಒಂದು ಅರ್ಥ ಮಾಡ್ಕೋಬೇಕಾಗತ್ತೆ. ಇವ್ರು ಹೇಳಿದ್ರಲ್ಲಿ ಯಾವುದು ಒಳ್ಳೆ ಪಾಯಿಂಟ್ಸ್, ಒಳ್ಳೆ ಅಂಶಗಳಿದೆ, ಅದನ್ನು ನಾನು ತೊಗೊಬೋದು ಅಂತ ಹೇಳಿ ಇಂಡಿಪೆಂಡೆಂಟಾಗಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾರ ಮಾತನ್ನು ಕೇಳಬೇಡಿ ಅಂತಲ್ಲ, ಅವರು ಹೇಳಿದ್ರಲ್ಲಿ ಕೆಲವು ಪಾಯಿಂಟ್ಸ್ಗಳನ್ನ ನೀವು ತೊಗೊಳ್ಬೇಕಾಗತ್ತೆ. ನಿಮ್ಮ ಸ್ಕಿಲ್ಲಿಗೆ ತಕ್ಕಂತೆ ನೀವು ತೊಗೊಳ್ಬೇಕಾಗತ್ತೆ. ಇಂಡಿಪೆಂಡೆಂಟಾಗಿ ಇರೋವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು, ನಿಮಗೆ ನೆಗೆಟಿವ್ ಥಿಂಕಿಂಗ್ ಇರಬಾರ್ದು. ಸೊ ಏನೇ ಒಂದು ನೀವು ಕೆಲಸ ಮಾಡಬೇಕು ಅಂತ ಹೇಳಿದರೆ ತಿಳ್ಕೊಳ್ಳಿ, ನೀವು ಯಾವಾಗಲೂ ಪಾಸಿಟಿವ್ ಆಗಿರಬೇಕು, ಕೂಲಾಗಿರಬೇಕು. ಎಲ್ಲದೂ ಯಾರೋ ಒಂದು ಹೇಳ್ತಾರೆ, ಏನಾದರೂ ಒಂದು ಈ ಥರ ಬಿಸ್ನೆಸ್ ಮಾಡು ಅಂತ ಹೇಳಿ, ಅಥವಾ ಯಾವುದಾದ್ರು ಒಂದು ವಿಷಯ ಬರುತ್ತೆ, ಎಲ್ಲದೂ ಆಗಲ್ಲ ಅಂತ ನೀವು ಅಂದ್ಕೋಬಾರ್ದು. ಎಕ್ಸಾಂಪಲ್ಗೆ ಇವಾಗ ಒಂದು ಹೋಟೆಲ್ ಬಿಸ್ನೆಸ್ ಅಂತಲೇ ಅಂದ್ಕೊಳ್ಳೋಣ. ಹೋಟೆಲ್ ಬಿಸ್ನೆಸ್ ಅಂತ ನಿಮ್ಮ ಕಣ್ಮುಂದೆ ಬಂದ ತಕ್ಷಣ, ಹೋಟೆಲ್ ಬಿಸ್ನೆಸ್ ಅನ್ನೋದು ಯಾಕೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳಿದರೆ, ನಿಮ್ಮ ಮನಸ್ಸು ಸುಮ್ಮನೆ ಹೇಳಲ್ಲ ಯಾವುದೋ ಒಂದು ಬಿಸ್ನೆಸ್ನ. ನಿಮಗೆ ಅದರಲ್ಲಿ ನಿಮಗೆ ಶಕ್ತಿ ಇದೆ, ಅದನ್ನು ಮಾಡೋಕ್ಕಾಗತ್ತೆ ಅಂತ ಹೇಳಿದರೆ ಆ ಒಂದು ಬಿಸ್ನೆಸ್ನ ನಿಮ್ಮ ಒಂದು ಸ್ಕಿಲ್ ಹೇಳುತ್ತೆ. ಆವಾಗ ನಿಮಗೆ ಅಲ್ಲಿ ಪಾಸಿಟಿವಾಗಿ ಥಿಂಕ್ ಮಾಡಬೇಕು, ನನಗೆ ಮಾಡಲಿಕ್ಕಾಗತ್ತೆ, ಆಗಲ್ಲ ಅಂತ ಇಲ್ಲ ಅಂತ ಹೇಳಿ ನೀವು ಪಾಸಿಟಿವ್ ಆಗಿರಬೇಕು. ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ದರೆ, ಹೋಟೆಲ್ಲ ಇಲ್ಲ, ಆಗಲ್ಲ, ಲಾಸ್ ಆಗಿಬಿಡುತ್ತೆ, ಈ ಥರ ಎಲ್ಲ ನೀವು ಥಿಂಕ್ ಮಾಡ್ತಾ ಇದ್ದರೆ ನೀವು ಯಾವತ್ತೂ ಹೋಟೆಲ್ ಬಿಸ್ನೆಸ್ನ ಮಾಡಲಿಕ್ಕೆ ಆಗೋದೇ ಇಲ್ಲ. ನಿಮ್ಮ ಒಂದು ಮೈಂಡ್ ನಿಮಗೆ ಹೇಳುತ್ತೆ ನೀನು ಈ ಥರ ಬಿಸ್ನೆಸ್ ಮಾಡ್ಬೋದು ಅಂದರೆ 100% ನೀನು ಅದರಲ್ಲಿ ಸಕ್ಸಸ್ ಆಗ್ತೀಯ. ಸೊ ನೀನು ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ನ ಬಿಡಬೇಕಾಗತ್ತೆ, ಯಾವಾಗಲೂ ಪಾಸಿಟಿವ್ ಆಗಿರಬೇಕಾಗತ್ತೆ. ನಿಮ್ಮ ಒಂದು ವಿಚಾರಗಳಿಗೆ, ನಿಮ್ಮ ತಲೆಯಲ್ಲಿ ಬರ್ತಕ್ಕಂತಹ ಒಂದು ಯೋಚನೆಗಳಿಗೆ, ಸ್ಕಿಲ್ಗಳಿಗೆ, ತಿಳುವಳಿಕೆಗಳಿಗೆ ನೀವು ಯಾವಾಗಲೂ ಪಾಸಿಟಿವ್ ಆಗಿರಬೇಕಾಗತ್ತೆ. ನೆಗೆಟಿವ್ ಅನ್ನೋದು ನಿಮ್ಮ ಮೈಂಡಲ್ಲಿ ಬರಬಾರ್ದು. ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಇದೇ ಟ್ರಿಕ್ಸ್ನ ಯೂಸ್ ಮಾಡ್ತಾರೆ. ಅವರು ಯಾವಾಗಲೂ ಪಾಸಿಟಿವ್ನೇ ಮಾತಾಡ್ತಾರೆ, ನೆಗೆಟಿವ್ನ ಮಾತಾಡೋದೇ ಇಲ್ಲ, ಆಗೋದಿಲ್ಲ ಅಂತ ಅವರು ಹೇಳೋದೇ ಇಲ್ಲ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ಸ್ ಬಂದು, ನಿಮಗೆ ಒಂದು ಗುಡ್ ಫ್ರೆಂಡ್ ಸರ್ಕಲ್ ಇರಬೇಕಾಗತ್ತೆ. ನೀವು ಒಂದು ಬಿಸ್ನೆಸ್ ಮಾಡ್ತೀರಾ ಅಂತ ಹೇಳಿದರೆ ನೀವು ಯಾವಾಗಲೂ ಒಂದು ಒಳ್ಳೆ ಸ್ನೇಹಿತರ ಒಂದು ಸಹವಾಸವನ್ನು ಅಂದರೆ ಸರ್ಕಲನ್ನು ಮಾಡಬೇಕಾಗತ್ತೆ. ಸೊ ಒಳ್ಳೆ ಫ್ರೆಂಡ್ಸ್ ಇದ್ದಾಗ ನಿಮಗೆ ಅವ್ರು ಹೇಳ್ತಾರೆ, ಈ ಥರ ಮಾಡಿದರೆ, ಇಲ್ಲಿ ಇನ್ವೆಸ್ಟ್ ಮಾಡಿದರೆ ಇಷ್ಟು ಬರುತ್ತೆ, ಇಲ್ಲಿ ಹೀಗೆ ಮಾಡಿದ್ರೆ ಹೀಗಾಗತ್ತೆ ಅಂಥೇಳಿ. ಬರೀ ದುಡ್ಡು ಹಣ ಅಂತಲ್ಲ, ಒಂದು ಒಳ್ಳೆ ಫ್ರೆಂಡ್ಸ್ ಇದ್ದಾಗ ನೀವು ಲೈಫಲ್ಲಿ ನಿಮ್ಮ ವ್ಯಕ್ತಿತ್ವ ಕೂಡ ಮುಂದೆ ಬರುತ್ತೆ. ಅದಕ್ಕೋಸ್ಕರ ನೀವು ಒಂದು ಒಳ್ಳೆ ಫ್ರೆಂಡ್ ಸರ್ಕಲ್ನ ಮಾಡಬೇಕಾಗತ್ತೆ, ಗುಡ್ ಫ್ರೆಂಡ್ಸ್ನ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಫಿಫ್ತ್ ಪಾಯಿಂಟ್ ಬಂದುಬಿಟ್ಟು, ಇದು ತುಂಬ ಇಂಪಾರ್ಟೆಂಟ. ನಿಮ್ಮ ಒಂದು ಹ್ಯಾಬಿಟ್ಸ್ ಅಂತ ಬಂದರೆ ಇಲ್ಲಿ ಓದೋದಾಗಿರ್ಬೋದು, ಬರೆಯೋದಾಗಿರ್ಬೋದು, ಅಥವಾ ನೀವು ತಿನ್ನೋದಾಗಿರ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ ಇರ್ತಕ್ಕಂತಹ ವಿಷಯಗಳನ್ನು ಅನಲೈಸ್ ಮಾಡೋದು,
ತಿಳ್ಕೊಳ್ಳೋದು ಅಥವಾ ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ನೀವು ಒಂದು ಕ್ಯಾಲ್ಕುಲೇಟ್ ಮೈಂಡನ್ನು ಬೆಳೆಸ್ಕೊಂಡು ಕ್ಯಾಲ್ಕುಲೇಷನ್ ಆಗಿ ಮಾಡುವಂಥದ್ದು ಕೂಡ ಒಂದು ಹ್ಯಾಬಿಟ್. ಸೊ ಒಂದು ಒಳ್ಳೆ ಹವ್ಯಾಸವನ್ನು ನೀವು ಬೆಳೆಸ್ಕೊಂಡಾಗ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ತೀರಾ. ಸೊ ನೀವು ನೋಡಿ, ಇವಾಗ ನಿಮ್ಮ ಹತ್ರ ದುಡ್ಡಿದೆ, ನನ್ನ ದುಡ್ಡು ನಾನು ಕುಡಿತೀನಿ, ತಿಂತೀನಿ, ಇಲ್ಲ ಹೋಟೆಲಲ್ಲಿ ಖರ್ಚು ಮಾಡ್ತೀನಿ, ಇಲ್ಲ ಡ್ರೆಸ್ ತೊಗೊಂಡು ಮಜಾ ಮಾಡ್ತೀನಿ, ಈ ಥರ ಎಲ್ಲ ನೀವು ಅನ್ಕೊತಾ ಹೋದರೆ ನೀವು ನೆಕ್ಸ್ಟ್ ಹೇಗೆ ಬಿಸ್ನೆಸ್ ಮಾಡ್ತೀರಾ? ನಿಮ್ಮ ಒಂದು ಹೆಲ್ತ್ ಹಾಳಾಗುತ್ತೆ, ಹೌದಾ? ಒಂದು ಒಳ್ಳೆ ಊಟ, ಒಂದು ಒಳ್ಳೆ ವ್ಯಾಯಾಮ ಇದೆಲ್ಲ ಇದ್ದಾಗ ನೀವು ಒಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ತೀರಾ, ಹೌದಾ? ನಿಮ್ಮ ಹವ್ಯಾಸ ಅನ್ನೋದು ಚೆನ್ನಾಗಿರಬೇಕು. ನಿಮ್ಮ ಒಂದು ಬಿಸ್ನೆಸ್, ನೀವೊಂದು ಇಂಡಿಪೆಂಡೆಂಟಾಗಿ ಒಂದು ಬಿಸ್ನೆಸ್ಸನ್ನು ಕೈಗೆ ಎತ್ಕೊಂಡಿದ್ದೀರಾ ಅಂದರೆ ಅದನ್ನು ಒಂದು ಕ್ಯಾಲ್ಕುಲೇಟ್ ಮಾಡುವಂತಹ ಒಂದು ಹ್ಯಾಬಿಟ್, ಅಭ್ಯಾಸ, ಅದನ್ನು ಒಂದು ವಿಮರ್ಶೆ ಮಾಡುವಂತಹ ಅಭ್ಯಾಸ ಆಗಿರ್ಬೋದು, ಓದೋದು ಬರೆಯೋದು ಏನೇ ಆಗಿರ್ಬೋದು, ಒಂದು ಒಳ್ಳೆ ಹ್ಯಾಬಿಟ್ನ ನೀವು ಇಟ್ಕೋಬೇಕಾಗತ್ತೆ. ಇವಾಗ ನೋಡಿ, ನೀವು ಒಂದು ಚೆನ್ನಾಗಿ ದುಡಿದ್ಬಿಟ್ಟು ಒಂದು 5 ಲ್ಯಾಕ್ನ ಅರ್ನ್ ಮಾಡಿರ್ತೀರಾ ಅಂತ ಅಂದ್ಕೊಳ್ಳೋಣ. ಚೆನ್ನಾಗಿ ದುಡ್ದು 5 ಲ್ಯಾಕ್ನ ಅರ್ನ್ ಮಾಡಿರ್ತೀರ. ನಿಮ್ಮ ಒಂದು ಹ್ಯಾಬಿಟ್ಸ್ ಚೆನ್ನಾಗಿಲ್ಲದೆ, ಸುಮ್ಮನೆ ಎಕ್ಸಾಂಪಲ್ ಹೇಳ್ತಿದ್ದೀನಿ ನಾನು, ನಿಮ್ಮ ಒಂದು ಹ್ಯಾಬಿಟ್ಸ್ ಚೆನ್ನಾಗಿಲ್ಲದೆ ಹೆಲ್ತ್ ಪ್ರಾಬ್ಲಮ್ ಆಯಿತು ಅಂದರೆ ಆ ಒಂದು 5 ಲಕ್ಷನ ನೀವು ಮತ್ತೆ ಹಾಸ್ಪಿಟಲ್ಗೆ ಬ್ಯಾಕ್ ಮಾಡಬೇಕಾಗತ್ತೆ. ಇದು ಹೆಲ್ತ್ ವಿಷಯವಾಗಿ. ಅದೇ ಥರ ಬಿಸ್ನೆಸ್ಸಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಒಂದು ಹ್ಯಾಬಿಟಲ್ಲಿ ಓದೋದು ಬರೆಯೋದು ಅಥವಾ ಏನೋ ಒಂದು ತಿಳ್ಕೊಳ್ಳೋದು ಚೆನ್ನಾಗಿರಲಿಲ್ಲ ಅಂತ ಹೇಳಿದರೆ, ನಿಮ್ಮ ಒಂದು ಹವ್ಯಾಸ ಚೆನ್ನಾಗಿಲ್ಲ ಅಂತ ಹೇಳಿದರೆ ನೀವು ಬಿಸ್ನೆಸ್ಸಲ್ಲಿ ಯಾವುದೇ ಕಾರಣಕ್ಕೂ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಳ್ಳೆ ಹ್ಯಾಬಿಟ್ ಇರಬೇಕಾಗತ್ತೆ. ನೆಕ್ಸ್ಟ್ 6th ಒಂದು ಪಾಯಿಂಟ್ ಬಂದುಬಿಟ್ಟು, ನಿಮ್ಮದು ಖರ್ಚು ಕಡಿಮೆ ಇರಬೇಕು. ಓಕೆ, ನೀವು ಎಷ್ಟು ಸಂಪಾದನೆ ಮಾಡ್ತೀರಾ ಅದರಲ್ಲಿ ಅಷ್ಟು ಸಂಪಾದನೆ ಮಾಡಿದಷ್ಟು ನೀವು ಖರ್ಚು ಮಾಡೋಂಗಿಲ್ಲ. ಈಗ ಎಕ್ಸಾಂಪಲ್ಗೆ ನಿಮಗೆ ಒಂದು 50,000 ಸ್ಯಾಲ್ರಿ ಬಂದರೆ ಅದರಲ್ಲಿ ಒಂದು 25,000 ಸ್ಯಾಲ್ರಿನ ಅಷ್ಟೇ ನೀವು ಬಳಸಬೇಕು. ಇನ್ನು 25,000 ಸ್ಯಾಲ್ರಿನ ನೀವು ಸೇವಿಂಗ್ಸ್ ಆಗಿ ಇಟ್ಕೋಬೇಕಾಗತ್ತೆ. ಈಗ 50,000 ಸ್ಯಾಲ್ರಿ ಬಂತು, ನಾನು 50,000ಗೆ 50,000 ಖರ್ಚು ಮಾಡಿಬಿಡ್ತೀನಿ, ಮಜಾ ಮಾಡಿಬಿಡ್ತೀನಿ ನಾನು ದುಡ್ದಿದ್ದು ಅಂತ ಹೇಳಿದರೆ ನೆಕ್ಸ್ಟು ನೀವು ಹೇಗೆ ಇನ್ವೆಸ್ಟ್ಮೆಂಟ್ನ ಮಾಡ್ತೀರಾ? ಇಲ್ಲ, ನಿಮ್ಮ ದುಡಿಮೆಗೆ ತಕ್ಕಂಗೆ ನೀವು ಖರ್ಚನ್ನ ಮಾಡಬೇಕಾಗತ್ತೆ. ನಿಮ್ಮ ದುಡಿಮೆ ಎಷ್ಟಿದೆಯೋ ಅಷ್ಟು ಮಾತ್ರ ನೀವು ಖರ್ಚು ಮಾಡಬೇಕಾಗತ್ತೆ. ನೀವು ಬಿಸ್ನೆಸ್ ಲೆವೆಲಲ್ಲಿ ಥಿಂಕಿಂಗ್ ಮಾಡೋದಾದರೆ ನಿಮ್ಮ ಖರ್ಚಲ್ಲಿ ಅರ್ಧ ಭಾಗನ ಇನ್ವೆಸ್ಟ್ಮೆಂಟಿಗಾಗಿ ಬಳಸಬೇಕಾಗತ್ತೆ. ನಿಮಗೆ ಇವಾಗ ಅನಿವಾರ್ಯ ಇರುತ್ತೆ ಯಾವುದೋ ಒಂದು ವಸ್ತು. ಈಗ ಪಾತ್ರೆ ತೊಳೆಯೋ ಮಿಷನ್ ಇವಾಗ ಬಂದಿದೆ, ನಿಮಗೆ ಗೊತ್ತಿದೆ, ಡಿಶ್ ವಾಶ್. ಎಲ್ಲರ ಮನೆಯಲ್ಲೂ ಡಿಶ್ ವಾಶ್ ಇದೆ, ನಾನು ತೊಗೊಬೇಕು ಅಂತ ಹೇಳಿದರೆ ಅವಶ್ಯಕತೆ ಇಲ್ಲ. ಅದು ನಮ್ಮ ಕೈಗಳಿನ್ನೂ ಚೆನ್ನಾಗಿದೆ, ಒಳ್ಳೆ ಎಕ್ಸಸೈಸ್ ಆಗುತ್ತೆ, ಪಾತ್ರೆ ತೊಳೆಯೋಣ. ಆ ಒಂದು 50,000 ನಿಮಗೆ ಸೇವ್ ಆಯಿತು. ಆ ಸೇವಿಂಗ್ಸ್ನ ನೀವು ತಕ್ಕಂತೆ ಇರುವಂತಹ ವಸ್ತುಗಳನ್ನ ತಗೋಬೇಕು. ನಮ್ಮ ಸಂಪಾದನೆಗಿಂತ ನಾವು ಹೆಚ್ಚಿನ ಖರ್ಚನ್ನು ಮಾಡಬಾರ್ದು. ಖರ್ಚನ್ನು ಇಲ್ಲಿ ಕಡಿಮೆ ಮಾಡಬೇಕು. ಓಕೆ, ನೆಕ್ಸ್ಟ್ 7th ಒಂದು ಪಾಯಿಂಟ್ ಬಂದುಬಿಟ್ಟು, ನಿಮ್ಮ ಒಂದು ಥಿಂಕಿಂಗ್ ದೊಡ್ಡದಾಗಿರಬೇಕು. ಥಿಂಕಿಂಗ್ ಬಿಗ್ ಅಂತ ಹೇಳ್ತೀವಿ. ನಿಮ್ಮ ಒಂದು ಯೋಚನೆ ಯಾವಾಗಲೂ ದೊಡ್ಡ ಮಟ್ಟದಲ್ಲಿರಬೇಕು. ಚಿಕ್ಕದಾಗಿ ನೀವು ಯಾವತ್ತೂ ಯೋಚನೆಯನ್ನು ಮಾಡಬಾರ್ದು, ಆಯಿತಾ? ಈಗ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳನ್ನೆಲ್ಲ ನೋಡಿ, ಅವರು ಆರಾಮಾಗಿರ್ತಾರೆ. ಏನಕ್ಕಂದರೆ ಅವರು ಸಣ್ಣದಾಗಿ ಯೋಚನೆನೇ ಮಾಡಲ್ಲ, ಅವರು ದೊಡ್ಡದಾಗಿ ಯೋಚನೆ ಮಾಡ್ತಾರೆ. ಮನಿ ಅಂತಲ್ಲ, ಎಲ್ಲದು ಮನಸ್ಸು ಕೂಡ ಅವ್ರಿಗೆ ದೊಡ್ಡದಾಗಿರುತ್ತೆ. ನಮ್ಮ ಥಿಂಕಿಂಗ್ ಯೋಚನೆ ಲೆವೆಲು ತುಂಬ ದೊಡ್ಡ ಮಟ್ಟದಲ್ಲಿದ್ದಾಗ ನಾವು ಆ ಒಂದು ರೀಚ್ ಮಾಡ್ಬೋದು, ಆ ಒಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ಸನ್ನು ಕಾಣ್ಬೋದು. ಮತ್ತು ನೆಕ್ಸ್ಟ್ 8th ಒಂದು ಪಾಯಿಂಟ್ ಬಂದುಬಿಟ್ಟು, ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳಿದರೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರಬೇಕು. ನಾನು ಇದು ಇಂಡಿಪೆಂಡೆಂಟಾಗಿ ತೊಗೊಂಡಿರ್ತಕ್ಕಂತಹ ಒಂದು ಡಿಸಿಷನ್ನು, ಈ ಒಂದು ಡಿಸಿಷನ್ನಲ್ಲಿ ನಾನು ಖಂಡಿತವಾಗ್ಲೂ ಸಕ್ಸಸ್ಸನ್ನು ಕಾಣ್ತೀನಿ. ಸೊ ವೆಯ್ಟ್ ಮಾಡಬೇಕು ತಾಳ್ಮೆಯಿಂದ, ಆರಾಮಾಗಿ ಅಂಥೇಳಿ. ಆಗೋದಿಲ್ಲ ಅಂತ ಹೇಳಿ ಅಂದ್ಕೋಬಾರ್ದು. ಪ್ರತಿಯೊಂದು ಪ್ರಾಬ್ಲಮ್ಸ್ ಬಂದಾಗ ನೀವು ಅದನ್ನು ವಿಮರ್ಶೆ ಮಾಡಿಬಿಟ್ಟು ಅದನ್ನು ಸರಿ ಮಾಡಬೇಕಾಗತ್ತೆ. ಈಗ ಎಕ್ಸಾಂಪಲಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಅಂದರೆ ಇದರಲ್ಲಿ ನಿಮಗೆ ನಂಬಿಕೆ ಇರಬೇಕಾಗತ್ತೆ. ನಿಮ್ಮದೇ ಆದ ಒಂದು ಯಾವುದೋ ಒಂದು ಸ್ಕೂಲ್ ಅಂತ ಅಂದ್ಕೊಳ್ಳೋಣ, ಸ್ಕೂಲ್ ಟೀಚರ್ ಅಂತ ಅಂದ್ಕೊಳ್ಳೋಣ. ಇವಾಗ ಆ ಟೀಚರ್ ಅಂತ ಅಂದಾಗ ಆ ಸ್ಕೂಲಲ್ಲಿ ಅವರೆಲ್ಲ ಸಬ್ಜೆಕ್ಟನ್ನು ಟೀಚ್ ಮಾಡೋಕ್ಕಾಗಲ್ಲ. ಈಗ ಸೈನ್ಸ್ ಟೀಚರ್ ಆದರೆ ಸೈನ್ಸನ್ನು ಅಷ್ಟೇ ಅವರು ಟೀಚ್ ಮಾಡೋಕ್ಕೆ ಸಾಧ್ಯ. ಸೊ ಆ ಸೈನ್ಸ್ ಸಬ್ಜೆಕ್ಟಲ್ಲಿ ಸಾಕಷ್ಟು ತನಗೆ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಮಕ್ಕಳಿಗೆ ಆ ಪಾಠವನ್ನು ರೀಚ್ ಮಾಡಿಸ್ಬೇಕು. ತನ್ನ ಕೈಲಿ ಆಗುವಷ್ಟು
ಮಾಹಿತಿಯನ್ನು ಮಕ್ಕಳಿಗೆ ರೀಚ್ ಮಾಡಿಸ್ಬೇಕು ಸೆಲ್ಫ್ ಕಾನ್ಫಿಡೆನ್ಸಲ್ಲಿ. ಆವಾಗ ನೀವು ಲೈಫಲ್ಲಿ ಮುಂದೆ ಬರ್ಬೋದು. ಬಿಸ್ನೆಸ್ಸಲ್ಲಿ ಕೂಡ ಅದೇ ಥರ ಮುಂದೆ ಬರ್ಬೋದು. ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ನಿಮ್ಮದೇ ಆದಂಥ ಒಂದು ಕೆಲಸ ಬಂದಾಗ ಆ ಕೆಲಸವನ್ನು ನೀವು ಕರೆಕ್ಟಾಗಿ ಮಾಡಬೇಕು. ನಿಮಗೆ ಒಂದು ಅದು ಅವಕಾಶ, ಈಗ ಒಂದು ಸೈನ್ಸ್ ಟೀಚ್ ಮಾಡೋದು ಒಂದು ಅವಕಾಶ, ಅಲ್ಲಿ ನೀವು ಚೆನ್ನಾಗಿ ಪಾಠವನ್ನು ಮಾಡಬೇಕು. ಮಾಡಿದಾಗ ಏನಾಗುತ್ತೆ, ನೆಕ್ಸ್ಟು ನೀವು ಸೈನ್ಸ್ದು ಮ್ಯಾನೇಜ್ಮೆಂಟ್ನ ನೀವೇ ತೊಗೊಬೋದು, ಸೈನ್ಸ್ ಸಬ್ಜೆಕ್ಟಿಗೆ ನೀವೇ ಹೆಡ್ ಆಗ್ಬೋದು. ಈ ಥರ ಎಲ್ಲ ಒಂದು ಚಾನ್ಸ್ ಇರುತ್ತೆ. ಅವಕಾಶ ಬಂದಾಗ ನೀವು ಚೆನ್ನಾಗಿ ಉಪಯೋಗಿಸ್ಕೋಬೇಕಾಗತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಇಲ್ಲಿ ಬಿಸ್ನೆಸ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದೆ, ನಿಮ್ಗೆ ಅರ್ಥ ಆಗುತ್ತೆ ಅಂತೇಳಿ ಅಂದ್ಕೋತೀನಿ. ನೆಕ್ಸ್ಟ್ ನೈನ್ತ್ ಒನ್ ಪಾಯಿಂಟ್ ಬಂದುಬಿಟ್ಟು ಟೀಮ್ ವರ್ಕ್ ಅಂತ ಹೇಳಿದರೆ, ಇವಾಗ ನೀವು ದೊಡ್ಡ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಕನಸು ಕಾಣ್ತೀರಾ ಅಂತ ಹೇಳಿದರೆ, ನಿಮ್ಮದೇ ಆದ ಒಂದು ಟೀಮ್ ವರ್ಕ್ ಇರಬೇಕು. ನೀವು ಒಬ್ಬರೇ ಹೋಗಿ ಮುಂದೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ಓಕೆನಾ? ನೀವು ಯಾವುದಾದ್ರೂ ಒಂದು ಟೀಮ್, ನಿಮ್ಮದೇ ಆದ ಒಂದು ಫ್ರೆಂಡ್ ಸರ್ಕಲ್ ಟೀಮ್ ಅಥವಾ ಯಾರಾದರೂ ಕೊಲೀಗ್ಸ್ ಟೀಮ್ಸ್, ಈ ಥರ ಎಲ್ಲ ನೀವು ಮಾಡಿಕೊಂಡಾಗ, ಅಥವಾ ಅಣ್ಣ ತಮ್ಮಂದರು, ಈಗೆಲ್ಲ ನೀವು ಮಾಡಿಕೊಂಡಾಗ ಲೈಫಲ್ಲಿ ನೀವು ಅಂದ್ಕೊಂಡಿದ್ದನ್ನು ಬೇಗ ರೀಚ್ ಆಗ್ಬೋದು. ಇವಾಗ ಬದುಕೋದೇ ಎಲ್ಲರೂ ಕಡಿಮೆ ವರ್ಷಗಳು, ಹೌದಾ? ನಿಮಗೆ ಗೊತ್ತಿರೋದ್ರಿಂದ ನಿಮಗೆ ಗೊತ್ತಿದೆ 60 ಇಯರ್ಸ್ 70 ಇಯರ್ಸ್ ತನಕ ಈಗ ಒಂದು ಒಳ್ಳೆ ಲೈಫ್ ಸ್ಟೈಲ್ನ ಮಾಡ್ಬೋದು. ಅದ್ರ ಮೇಲೆ ತುಂಬ ಕಷ್ಟ ಇದೆ. ಸೊ ನಿಮ್ಮ ಒಂದು ಬಿಸ್ನೆಸ್ ಅಥವಾ ನಿಮ್ಮ ಒಂದು ಥಿಂಕಿಂಗ್ ಹೈ ಮಟ್ಟದಲ್ಲಿದ್ದಾಗ, ಜಾಸ್ತಿ ದುಡಿಮೆಯನ್ನು ಮಾಡಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡಿದಾಗ, ಟೈಮು ತುಂಬ ಶಾರ್ಟ್ ಇರೋದ್ರಿಂದ ನೀವೇನು ಮಾಡಬೇಕಾಗತ್ತೆ ಅಂತ ಹೇಳಿದರೆ, ಟೀಮ್ ವರ್ಕಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ. ನೀವು ಟೀಮ್ ವರ್ಕಲ್ಲಿ ಕೆಲಸ ಮಾಡೋದ್ರಿಂದ ನೀವು ಬೇಗ ಮುಂದೆ ಬರ್ತೀರಾ. ಎಲ್ಲ ಒಂದು ಬಿಗ್ ಬಿಸ್ನೆಸ್ ಮ್ಯಾನ್ಗಳು ಟ್ರಿಕ್ಸ್ನ ಇದನ್ನೇ ಬಳಸೋದು. ಅವರು ಒಬ್ಬರೇ ಹೋಗೋದಿಲ್ಲ, ಟೀಮ್ ವರ್ಕ್ ಜೊತೆಗೆ ಹೋಗ್ತಾರೆ. ಆವಾಗ ಅವರು ಜಾಸ್ತಿ ದುಡ್ಡನ್ನ ಅರ್ನಿಂಗ್ ಮಾಡ್ತಾರೆ. ಹಾಗಾಗಿ ನೀವು ಟೀಮ್ ವರ್ಕ್ ಜೊತೆ ವರ್ಕನ್ನು ಮಾಡಬೇಕಾಗತ್ತೆ. ಆವಾಗ ಒಂದು ನಿಮ್ಮ ದುಡಿಮೆಯ ಅಮೌಂಟ್ ಜಾಸ್ತಿ ಆಗುತ್ತೆ. ನಿಮ್ಮ ಒಂದು ಬಿಸ್ನೆಸ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಅದಕ್ಕೆ ನಿಮಗೆ ನಂಬಿಕೆ ಇರಬೇಕು, ಧೈರ್ಯ ಇರಬೇಕು. ಓಕೆ, ಇಷ್ಟೆಲ್ಲ ಪಾಯಿಂಟ್ಸ್ ಆದಮೇಲೆ ಲಾಸ್ಟಲ್ಲಿ ಲಾಸ್ಟ್ ಪಾಯಿಂಟ್ ಬಂದುಬಿಟ್ಟು, ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರ್ತೀರಾ, ಯೋಚನೆ ಮಾಡಿರ್ತೀರಾ. ಆವಾಗ ಈ ಒಂದು ಬಿಸ್ನೆಸ್ನ ನೀವು ಅನುಷ್ಠಾನಕ್ಕೆ ತರಬೇಕು, ಪ್ರೋಗ್ರೆಸ್ಸಿಗೆ ತರಬೇಕು. ಈ ಒಂದು ಬಿಸ್ನೆಸ್ಸಿಗೆ ನೀವು ವರ್ಕನ್ನ ಮಾಡಬೇಕು, ಟೈಮ್ ಕೊಡಬೇಕು, ರೆಸ್ಪಾಂಡ್ ಮಾಡಬೇಕು, ರೆಸ್ಪಾನ್ಸಿಬಲ್ ತೊಗೋಬೇಕು. ಈ ಒಂದು ವರ್ಕನ್ನ ನೀವು ಅನುಷ್ಠಾನಕ್ಕೆ ತಂದಾಗ, ಪ್ರೋಗ್ರೆಸ್ಸಿಗೆ ತಂದಾಗ, ನಿಮ್ಮ ಒಂದು ಬಿಸ್ನೆಸ್ ಸಕ್ಸಸ್ ಆಗಿ ಮುಂದುವರಿಯುತ್ತೆ. 100% ನೀವು ಬಿಸ್ನೆಸ್ಸಲ್ಲಿ ಮುಂದುವರಿತೀರಾ. ಫ್ರೆಂಡ್ಸ್, ಈ ಎಲ್ಲ ಪಾಯಿಂಟ್ಸ್ನ ನೀವು ಖಂಡಿತವಾಗಿಯೂ ಬಿಸ್ನೆಸ್ಸಲ್ಲಿ ಆ್ಯಡ್ ಮಾಡಿದ್ದೆ ಆದರೆ ಖಂಡಿತವಾಗಿಯೂ ನೀವು ಕೂಡ ಶ್ರೀಮಂತರಾಗ್ತೀರಾ, ದುಡ್ಡನ್ನ ಮಾಡ್ತೀರಾ, ಲೈಫಲ್ಲಿ ಮುಂದೆ ಬರ್ತೀರಾ, ಸಕ್ಸಸ್ ಆಗ್ತೀರಾ. ಓಕೆ ಫ್ರೆಂಡ್ಸ್, ಈ ಒಂದು ಪಾಯಿಂಟ್ಸ್ ನಿಮಗೆ ಇಷ್ಟ ಆಗಿದ್ದರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.